ಏನ್ ಮಾಡ್ತಾರೆ? ಅದು ಕೊಟ್ಟಿರೋದೇ ಹಾಗೆ, ಆಚಾರ್ಯ ಬರೆದಿದ್ದೇ ಹಾಗೆ. ರಾಯರ ಗ್ರಂಥಗಳ ವಿಶೇಷತೆ ಅಂದ್ರೆ ಅದು ಏನ್ ಬೇಕೋ ಅದನ್ನ ತಕ್ಷಣ ಅಲ್ಲಿ ಬರೆದು ಬಿಡ್ತಾರಲ್ಲ, ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಈಗ ಏನಾಯ್ತು? ಈಗ ಬಂದೆ ಹಾ 25ನೇ ಶ್ಲೋಕನ. 20 ವಾಪಿ ಕೂಪ ತಟಾಕೈಶ್ಚ ವೃಕ್ಷಖಂಡೈಶ್ಚ ಮಂಡಿತಂ ಅಪ್ರಾಕೃತಂ ಸ್ವರೈರ್ವಂದ್ಯಂ ಅಯುತಾರ್ಕ ಸಮಫಲ. ವೈಕುಂಠ ವರ್ಣನೆ ಇತ್ತು. ವೈಕುಂಠದಲ್ಲಿ ಬಾವಿಗಳಿರುತ್ತಾ, ತಟಾಕ ಇರುತ್ತಾ ಅಂತ ಕೇಳಿ ಇರುತ್ತೆ ಅಂತ ಹೇಳಿ. ಆದ್ರೆ ಏನು ಎಲ್ಲ ಅಪ್ರಾಕೃತ, ಪ್ರಾಕೃತ ಅಲ್ಲ, ಎಲ್ಲ ಅಪ್ರಾಕೃತ. ವಾಪಿ ಕೂಪ ತಟಾಕೈಶ್ಚ ವೃಕ್ಷಗಳಿವೆ, ವೃಕ್ಷಖಂಡಗಳಿವೆ, ಬಳ್ಳಿಗಳಿವೆ. ಆಮೇಲೆ ಮಂಡಿತಂ ಅಪ್ರಾಕೃತಂ ಸ್ವರೈರ್ವಂದ್ಯಂ ಅಯುತಾರ್ಕ ಸಮಫಲ. ಅಯುತಾರ್ಕ ಅಂದ್ರೆ 10,000 ಸೂರ್ಯಕೋಟಿ ಪ್ರಕಾಶ ಇರ್ತದೆ ವೈಕುಂಠದಲ್ಲಿ. ಅಷ್ಟು ಬೆಳಕು, ಕತ್ತಗೆ ಹೆಸರೇ ಇಲ್ಲ. ಯಾವಾಗಲೂ 24 hours. ವೃಕ್ಷ ಪ್ರಕೃಷ್ಟ ಸತ್ವರಾಶಿ ತ್ವಾಂ ಕದಾ ದ್ರಕ್ಷ್ಯಾಮಿ ಚಕ್ಷುಷ. ಸತ್ವದ ರಾಶಿ, ಶುದ್ಧ ಸತ್ವ ಇದು, ಈ ಬಿ ಸತ್ವ ಅಲ್ಲ ಅಂತ. ನಿನ್ನ ಯಾವಾಗ ನೋಡ್ತೇವೆ ನಾವೀಗ? ಈ ಹಂಬಲ ಇರಬೇಕು. ಅದು ತಿರುಪತಿ ಹೋಗೋದಾಗ ಯಾವ ದರ್ಶನ ಆಗತ್ತೆ, ಯಾವ ದರ್ಶನ ಆಗುತ್ತೆ, ಆ ಕಡೆ ಗಮನಿಸಿಟ್ಟಿರ್ತಾರೆ. ಆ ತರ ಇರುತ್ತೆ. ಪ್ರಕೃಷ್ಟ ಸತ್ವರಾಶಿಂ ತ್ವಾಂ ಕದಾ ದ್ರಕ್ಷ್ಯಾಮಿ ಚಕ್ಷುಷ ಕ್ರೀಡಂತಂ ರಮಯಾ ಸಾರ್ಧಂ ಲೀಲಾಭೂಮಿಷು ಕೇಶವ. ಅಲ್ಲಿ ಲಕ್ಷ್ಮೀನಾರಾಯಣ ದರ್ಶನವಾಗುತ್ತಾದ್ರಿಂದ ಯಾವ ನಾನು ನೋಡ್ತೇನೆ ಅಂತ ಹಂಬಲಿಸ್ಬೇಕು. ಮೇಘಶ್ಯಾಮ್ ವಿಷಾದಿ ಸಿನಿಮಾ ರಿಲೀಸ್ ಆಗತ್ತಲ್ಲ ಹೊಸ್ತು, ಹಿಂದಿ ಯಾತ್ರೆ ಬೈಬಿಡ್ತಾರಂತ ಹೋಗಿ ಅಲ್ಲಿ ಬೆಳಿಗ್ಗಿಂದ ಕ್ಯೂನಲ್ಲಿ ನಿಂತಿರೋದು ಅನೇಕ. ಅಂದ್ರೆ ಎಷ್ಟು ಕಷ್ಟಪಡ್ತಾರಲ್ಲ, ಇದೇ ಕಷ್ಟನ ದೇವರಿಗೆ ಪಟ್ರೆ. ಮೇಘಶ್ಯಾಮಂ ವಿಶಾಲಾಕ್ಷಂ ಸದಾ ದ್ರಕ್ಷ್ಯಾಮಿ ಚಕ್ಷುಷ. ಮೇಘಶ್ಯಾಮ ವಿಶಾಲಾಕ್ಷ ಎಂಬುದೇನದು? ಮೇಘಶ್ಯಾಮ ವಿಶಾಲಾಕ್ಷ, ನೀಲ ಮೇಘಶ್ಯಾಮ, ವಿಶಾಲಾಕ್ಷ ಪುಂಡರೀಕಾಕ್ಷ, ವಿಶಾಲವಾದ ಕಣ್ಣುಳ್ಳವನು. ಕದಾ ದ್ರಕ್ಷ್ಯಾಮಿ ಚಕ್ಷುಷ. ಉನ್ನಸಂ ಚಾರುದರ್ಶನ, ಉನ್ನಸಂ ಮೂಗು ಉದ್ದ ಇರಬೇಕು, ಅಂದ್ರೆ ಪ್ರಪೋರ್ಷನೇಟ್ ಆಗಿ. ಚಾರು ದರ್ಶನಂ ಬಿಂಬೋಷ್ಟಂ, ಬಿಂಬ ಅಂದ್ರೆ ಕೆಂಪು ಅಂತ, ಕೆಂಪು ತುಟಿ ಇರಬೇಕು. ಅದಕ್ಕೆ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ತಪ್ಪದು. ಯಾಕೆ ಅದು ಇನ್ನೂ ರೋಗ ಕಾರಣ ಆಗತ್ತೆ. ಇರೋ ಕೆಂಪು ಕಪ್ಪಾಗತ್ತೆ, ಇನ್ನೂ ಹೆಚ್ಚು ಕಪ್ಪಾಗತ್ತೆ. ಅದು ಎಲ್ಲ ಇದೆಲ್ಲ ಆಸಿಡ್ಗಳಿರುತ್ತೆ, ಕೆಮಿಕಲ್ಸ್ ಇಂದ ಹಾಳು ಮಾಡ್ಬಿಟ್ಟು ಹಾಗಿರಬಾರ್ದು. ಶೋಭಾನಾಂಗಂ ಬಿಂಬೋಷ್ಟಂ ಪದ್ಮಪಾದಂ ಎಲ್ಲಿದೆ? ಎಲ್ಲೋ ಕೇಳಿದಾಗೈತೆ, ಎಲ್ಲಿ ಅಲ್ಲ, ಎಲ್ಲಿದೆ? ಇಲ್ಲಿ ದಶನಂ, ಇಲ್ಲಿ ದಶನಂ, ಅಲ್ಲಿ ಪ್ರಮೇಯನವಮಾರಿಕ ಮಣವದ್ವೀಜ ಬಿಂಬೋಷ್ಟಂ ಪದ್ಮಪಾದಂ. ದೇವರು ಹ್ಯಾ ನೋಡಿದರು, ವೇದವ್ಯಾಸ ದೇವರು ನೋಡಿದರು ಅಂತ ಹೇಳ್ತಾರಲ್ಲ, ಅದು ಸಂಗ್ರಹ ಮಾಡ್ತಾರೆ ಹೇಳಿದ್ದಾರೆ. ಕದಾ ದ್ರಕ್ಷ್ಯಾಮಿ ಚಕ್ಷುಷ. ಚಾರು ದಶನ ಅಂದ್ರೆ ಏನು? ಮನೋಹರವಾದ. ದಶನ ಅಂದ್ರೆ ದಂತಗಳು. ಚಾರು ದಶನ. ಉನ್ನಸ ಅಂದ್ರೆ ಉದ್ದಾದ ಇದು, ಬಿಂಬೋಷ್ಟ ಕೆಂಪಿದು. ಶೋಭನ ಆನನ, ಸುಂದರವಾದ ಮುಖ. ಅಲ್ಲಿ ಹೇಳಿದ್ದು ವಿಶಾಲಾಕ್ಷ, ಕಣ್ಣು ಮಾತ್ರ. ಇಲ್ಲಿ ಹೇಳ್ತಿರೋದೇನೋ ಮುಖ ಹೇಳ್ತಾರೆ ಒಟ್ಟಾಗಿ. ವಿಶಾಲ ವಕ್ಷಸಂ ಶ್ರೀಶಂ, ವಿಶಾಲವಾದಂತಹ ವಕ್ಷಸ್ಸು. ಶ್ರೀಶಂ ಸಾಮಾನ್ಯ ವಿಶಾಲ ಹೃದಯ ಅಂತ ಹೇಳೋದೊಂದು ಪದ್ಧತಿ ಇದೆ. ಬಹಳ ವಿಶಾಲ ಹೃದಯ ಅವ್ರದ್ದು ಅಂತ ಹೇಳೋ ಪದ್ಧತಿ ಇದೆ. ವಿಶಾಲ ಹೃದಯ ಎಂಬುದು ಎರಡು, ಫಿಸಿಕಲಿ ವಿಶಾಲ ಇರಬೇಕು, ಮೆಂಟಲಿ ವಿಶಾಲ ಇರಬೇಕು. ವಿಶಾಲ ಹೃದಯ. ಇಲ್ಲಿ ವಿಶಾಲ ಹೃದಯ ಎಲ್ಲಿ ಸಿಕ್ಕಿರುತ್ತೆ ಅಂದ್ರೆ ಅದು ವಿಶಾಲ ಹೃದಯ ಅದಲ್ಲ. ಅಯೋಗ್ಯರಲ್ಲೂ ಗುಣ ಗುರುತಿಸ್ತಾನಲ್ಲ, ಅದು ವಿಶಾಲ ಹೃದಯ. ಅಯೋಗ್ಯರಲ್ಲೂ ಕೂಡ ಏನಿದೆ? ಗುಣಗಳಿದೆ. ಅದನ್ನು ವಿಶಾಲ ಹೃದಯದವರು ಅಂತ ಕರೀತಾರೆ. ದ್ರಕ್ಷ್ಯಾಮಿ ಚಕ್ಷುಷ. ಬಡವ ಸುಧಾಮ ಬಂದ್ರೆ ಕೃಷ್ಣ ಏನ್ ಮಾಡ್ತಾನೆ? ಎಷ್ಟು ಪ್ರೀತಿಯಿಂದ ನೋಡ್ತಾನೆ, ಊಟ ಮಾಡಿಸ್ತಾನೆ, ಜೊತೆ ಕೂಡಿಸ್ಕೊತಾನೆ, ಸಮಾಧಾನ ಇರ್ತಾನೆ, ಉಪಚಾರ ಮಾಡ್ತಾನೆ. ಎಷ್ಟು ವಿಶಾಲ ಹೃದಯ. ಅದೇ ದ್ರುಪದ ರಾಜ ದ್ರೋಣಾಚಾರ್ಯ ಮಾತು ಕೊಟ್ಟಿರ್ತಾನೆ, ಬಂದ್ರೆ ಗೆಟೋ ಯಾರ ಕಳಿಸ್ಬಿಡಿ, ಆ ಕಡೆ ಗೊತ್ತು ಕೂಡ ಇಲ್ಲ. ಎಷ್ಟು ಆಪೋಸಿಟ್ ಅದು. ಇಬ್ರು ಸಖ, ಕೃಷ್ಣ ಸಖ ಸುಧಾಮ, ದ್ರುಪದ ಸಖ ಯಾರು? ದ್ರೋಣಾಚಾರ್ಯ. ದ್ರುಪದ ರಾಜನಿಗಿಂತ ಎಲ್ಲ ದೃಷ್ಟಿಯಿಂದ ಮೇಲೆ. ಅವರು ಗುರುಪುತ್ರರು, ಬ್ರಾಹ್ಮಣರು, ಋಷಿಪುತ್ರರು, ಸ್ವರೂಪದಲ್ಲಿ ಬೃಹಸ್ಪತ್ಯಾಚಾರ್ಯರು. ಗೊತ್ತಾಯ್ತಾ? ಆದ್ರೆ ಇಲ್ಲಿ ದ್ರುಪದ ರಾಜ ಬಹಳ ಕಡಿಮೆ. ಆದ್ರೆ ಕಡಿಮೆ ಇದ್ದೊಂದು ದೊಡ್ಡವನು ಗೌರವಿಸ್ಬೇಕಾಗಿತ್ತು. ಇದು ಮಾತು ಬೇರೆ ಕೊಟ್ಟಿದ್ದಾನೆ, ಏನಂತ? ಸಹೈವ ನಾವು ರಾಜ್ಯಂ, ರಾಜ್ಯವನ್ನು 1/2 ನಿಮ್ಮಿಬ್ಬರು ಹಂಚ್ಕೊಡ್ತೇನೆ. ಏನು ಮಾಡ್ಲಿಲ್ಲ. ಆದ್ರೆ ಕೃಷ್ಣನ್ ಯಾವ ಮಾತು ಕೊಟ್ಟೇವೆ ಸುಧಾಮನಿಗೆ. ಬಂದವನು ಕಡಿಮೆ, ಅಲ್ಲಿ ಬಂದವರು ದೊಡ್ಡವರು, ಬಂದವರು ಕಡಿಮೆ, ತಾನು ಭಾರಿ ದೊಡ್ಡವನು, ಸ್ವಲ್ಪ ಭಾರಿ ದೊಡ್ಡವನು. ಸುಧಾಮಿಗೆ ಎಲ್ಲೋ ಗೊತ್ತಾನೆ ಆಗ್ತಾ ಇಲ್ಲ. ಕೃಷ್ಣ ತಾನೇ ಬರ್ತಾನೆ, ಬಾ ಸುಧಾಮ ಅಂತ ತಾನೇ ಬಂದು ಕರೀತಾನೆ. ಯಾರು ಕೂಡ ಆಳುಗಳಿಗೆ ಕಳಿಸ್ಬೋದು, ಕೊನೆ ಪಕ್ಷ ತಾನೇ ಬರ್ತಾನೆ ಕರಿಬೇಕೋಸ್ಕರ. ಇದೇನು ವಿಶಾಲ ಹೃದಯ. ನಮಗೇನು ಅನ್ಸುತ್ತಾಗ ಈ ಕಥೆಗಳ ಧೈರ್ಯ ಬರೋದು.
ನಮ್ಮಷ್ಟು ಕಡಿಮೆ ಜನ ದೇವ್ರನ್ನ ಅನುಗ್ರಹ ಮಾಡ್ತಾನ ಅಂದ್ರೆ ಮಾಡ್ತಾನೆ, ಸರಿ ಇದ್ರೆ ಅಂತ. ಶೋಭನಾನನಂ ವಿಶಾಲ ವಕ್ಷಸಂ ಶ್ರೀಶಂ ಕಂಬುಗ್ರೀವಂ ಜಗದ್ಗುರುಂ. ಕಂಬುಗ್ರೀವ ಕಂಬು ಅಂದ್ರೇನು? ಶಂಖದಂತ ಕಂಠ, ಶಂಖದಂತೆ ಕಂಠ ಇರಬೇಕು. ಶ್ರೀಶಂ ಲಕ್ಷ್ಮೀಪತಿ, ಜಗದ್ಗುರು ಜಗತ್ತಿಗೆ ಗುರು. ಎಲ್ಲಿದೆ? ಕೃಷ್ಣಂ ಒಂದೇ ಜಗದ್ಗುರು ನಿತ್ಯ ಹೇಳ್ತೇವೆ. ಜಗದ್ಗುರು ವೇದವ್ಯಾಸ ದೇವರು ತಮೇವ ಶಾಸ್ತ್ರ ಪ್ರಭಾವಂ ಪ್ರಣಮ್ಯ ಜಗದ್ಗುರುಣಾಂ ಗುರು ಮಂಜಸೈ. ಆಜಾನುಬಾಹು ಪರಿಗಂ ಉನ್ನತಾಂಸಂ. ಆಜಾನುಬಾಹು ಪರಿಗಂ ಉನ್ನತಾಂಸಂ. ಅಂಶ ಅಂದ್ರೆ ಭುಜ, ಅದು ಉನ್ನತವಾಗಿರಬೇಕು. ಉನ್ನತವಾದ ಪೀನಾಂಶ ಉನ್ನತಾಂಶ ಅಂತ ಕರೀತಾರೆ. ಆಜಾನುಬಾಹು ಮೊಳಕಾಲಿಗೆ ಕಟ್ಟಷ್ಟು ಕೈ ಉದ್ದ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಪರಿಹ ಆಕಾರ ಅಂದ್ರೆ ನೇರ ಇರಬೇಕು ಅಂತ ಅರ್ಥ. ಮಧುದ್ವಿಷಂ ಮಧುಸೂದನ ಅಂತ ಅರ್ಥ. ತನೂದರಂ ಇದೆಲ್ಲ ವೈಕುಂಠ ಯಾತಕ್ ಮುಖ್ಯ? ಧ್ಯಾನಕ್ಕೆ ಭಾರಿ ಮುಖ್ಯ ಇವೆಲ್ಲ. ದೇವರ ಗುಣ ಚಿಂತನೆ ಮಾಡ್ಬೇಕಾದ್ರೆ ಅಭಿಷೇಕ ಮಾಡ್ಬೇಕಾದ್ರೆ ಹೇಳ್ಬೇಕು ಅಂತ ಹೇಳಿದ್ದಾರೆ. ಅಭಿಷೇಕ ಮಾಡಕ ಭಾವನೆಯಿಂದ ಅಭಿಷೇಕ ಮಾಡ್ತಾ ಇರ್ಬೇಕು, ಗೊತ್ತಾಯ್ತಾ? ತನೂದರಂ, ತನೂದರ ಅಂದ್ರೇನು? ತನು ಎಂಬುದು ಇಂಗ್ಲಿಷ್ ನಲ್ಲಿ ತನು ಎಂಬುದೇ ಥಿನ್ ಅಂತ ಆಗಿದೆ. ತನು ಥಿನ್. ಎಷ್ಟೋ ಇಂಗ್ಲಿಷ್ ಪದಗಳು ಸಂಸ್ಕೃತ ನೇರ ಹೋಗಿರೋದು. ಸೊ ತನೂದರಂ ನಿಮ್ನಾಭಿಂ ಆಪೀನ ಜಗನಂ. ಏನ? ಥಿನ್, ಟಿನ್ ಅಲ್ಲ ಥಿನ್, THIN. ಚಿನ್ನ ಹೊಟ್ಟೆ ಬೇರೆ, ಚಿನ್ನ ಹೊಟ್ಟೆ ಅಂದ್ರೆ ಲಕ್ಷಣ ಅದು. ಕೃಷ ಬೇರೆ, ತಿನ್ನು ಬೇರೆ. ಕೃಷ ಅಂದ್ರೆ ಏನು? ಕೃಷಿವಾಗಿದೆ, ಇರಬೇಕಾದಷ್ಟು ಇಲ್ಲ, ಕಡಿಮೆ ಇದೆ. ಕೃಷಕ್ಕೂ ತಿನ್ನಂತ ಅರ್ಥ ಇದೆ, ಇಲ್ಲ ಅಂತಲ್ಲ. ಕೆಲವೊಮ್ಮೆ ದೋಷ ಆಗತ್ತೆ, ಕೆಲವೊಮ್ಮೆ ಗುಣ ಆಗತ್ತೆ. ಈ ತಿನ್ನಂಬರ್ ಹಾಗಾಗೋದಿಲ್ಲ, ಒಳ್ಳೇದು. ತನೂದರಂ ಎಲ್ಲೆಲ್ಲಿದೆ ಇದೆಲ್ಲ ದ್ವಾದಶೋತ್ರ ಓದ್ಬೇಕಾಗ. ತನುತ್ವೇ ಪಖಿಲಂಭರಂ ಉದರಂ ಚಿಂತ್ಯಮೀಶಸ್ಯ ತನುತ್ವೇ. ಅಲ್ಲೂ ತನು ಇಲ್ಲೂ ತನು ಇದೆ. ಚಿತ್ತಂತೆ ಸ್ತೋತ್ರದ ಪದನ ಹಾಗೆ ಉಪಯೋಗಿಸಿದ್ದಾರೆ. ತನೂದರಂ ನಿಮ್ನಾಭಿಂ ಆಪೀನ ಜಘನಂ ಹರಿಂ. ನಿಮ್ನ ನಾಭಿ, ನಾಭಿ ಗಂಭೀರ ಆಳವಾಗಿರಬೇಕು. ಘನಂ ಆಮೇಲೆ ಆಪೀನ ಘನಂ. ಪೀನ ಅಂತ ಹೇಳಿದ್ರೆ ಪುಷ್ಟ, ಪುಟವನ್ನು ಜಘನಂ. ಹರಿಂ ಸಾಕ್ಷಾತ್ ಹರಿ, ಪಾಪಹರ ಪುಣ್ಯ ಆಹರ್ತ ಎಲ್ಲ ಆಗಿದ್ದ. ಕರಭೋರು, ಕರಭ ಅಂದ್ರೇನು? ಕಲಭೋರು ಆನೆಯ ಸೊಂಡಿಲಂತ ತೊಡೆಗಳು, ಸೊಂಡದ ಮೇಲಿಂದ ನಿಧಾನವಾಗಿ ಕೆಳಗೆ ಬರಬೇಕು. ಕರಭೋರು ಶ್ರೀಯಃಕಾಂತಂ. ಕಲಭಶ್ಚೈವ ಕನ್ಯಾನಾಂ ಕರಿಣೀಚ ಕರಿಣಿ ಬಾಲಮಂಗಲ. ಕಲಭ ಅಂತ ಹೇಳಿದ್ರೇನು? ಆನೆ. ಅದಕ್ಕೇನೆ ಕರಭ ಕಲಭ ರಲಯೋರ್ ಅಭೇದ. ಎರಡನ್ನು ಲಾಲೆಯೋರ್ ಅಭೇದ ಮಾಡೋದು ಅಂದ್ರೆ ಎರಡು ಈಕ್ವಲ್ ಆಗಿ ಓದ್ಬೋದು. ರಾ ಇದ್ದಲ್ಲಿ ಲಾ ಮಾಡ್ಬೋದು, ಲಾ ಇದ್ದಲ್ಲಿ ರಾನು ಮಾಡ್ಬೋದು. ಅರ್ಥ ವಿಶೇಷ ಬಂದ್ರೆ ಇಲ್ಲೋರ್ ಹಾಗೆ ಇಟ್ಬೋದು. ಜಗನಂ ಹರಿಂ ಕರಭೋರುಂ ಶ್ರೀಯಃಕಾಂತಂ ತದಾ ದ್ರಕ್ಷಾಮಿ ಚಕ್ಷುಷ. ಕಣ್ಣಿಂದ ಯಾವಾಗ ನೋಡ್ತೇನೆ ಏನೋ ಅಂದ್ರೆ ಅಪರೋಕ್ಷ ಜ್ಞಾನ ಯಾವಾಗ ಆಗುತ್ತೋ ಅಂತಿರ್ಬೇಕು. ಅದು ಕಣ್ಣಿಲ್ ನೋಡ್ತೇನೆ ಅಂದ್ರೆ ವಿಗ್ರಹ ನೋಡೋದು ಒಂದು ಸ್ಟೇಜ್ ಅಲ್ವಾ? ಉಡುಪಿ ನೋಡೋದು ಅಂದ್ರೆ ಒಂದು ಐಡಿಯಾ ಬರೋದು. ಬಟ್ ಇವಾಗ ಕಾಣೋದು ಅಪ್ರಾಕೃತ ರೂಪ ಕಾಣಬೇಕು. ಅದು ಸುಮ್ಮನೆ ಏನ್ ಮಾಡಿದ್ರೆ ಕಾಣಿಸಲ್ಲ. ಯಾವಾಗ ಕಾಣಿಸುತ್ತೋ ಅದು ಅನುಗ್ರಹ ಮಾಡಿ ದೇವರು ತೋರಿಸ್ಬೇಕು, ಸಾಧನೆ ಪೂರ್ತಿ ಆಗ್ಬೇಕು. ಶಂಖಚಕ್ರ ಗದಾ ಪದ್ಮೈರಂಕಿತಂ ಪಾದ ಪಂಕಜಂ ಶರಚಂದ್ರ ಶತಾಕ್ರಾಂತ ನಖರಾಜಿ ವಿರಾಜಿತಂ. ಶಂಖಚಕ್ರ ಗದಾ ಪದ್ಮೈ ಅಂಕಿತಂ. ಶಂಖ ಚಕ್ರ ಗದಾ ಪದ್ಮಗಳಿಂದ ಚಿಹ್ನೆ, ಅಂಕಿತ ಅಂದ್ರೆ ಚಿಹ್ನೆ, ಚಿಹ್ನೆಯಿಂದ ಕೂಡಿದವನು. ಪಾದ ಪಂಕಜಂ, ಈ ಚಿಹ್ನಿತಂ ಪಾದ ಪಂಕಜಂ ಅಂದ್ರೆ ಏನು? ಪರಮಾತ್ಮನ ಪಾದ ಕಮರಲ್ಲೂ ಶಂಖಚಕ್ರಾದಿ ಚಿಹ್ನೆಗಳಿವೆ. ಕೈಲಿ ಚಕ್ರ ಚಿಹ್ನೆ ಹತ್ರ ಇರೋದಿಲ್ಲ, ಕಾಲಲ್ಲೂ ಆಗಿದೆ. ಸಂಚಿಂತೆಯೇ ಭಗವತ ಚರಣಾರವಿಂದಂ ವಜ್ರಾಂಕುಜ ಸರೋರುಹ ಲಾಂಛನಾಢ್ಯಂ ಅವೆಲ್ಲ ಇದೆ. ಶತಾಕಾಂತ ನಖರಾಜಿ ಶರತ್ಚಂದ್ರ, ಶರಶ್ಚಂದ್ರ ಅಂತಾರೆ, ತುಂಬಾ ತಪ್ಪದು. ಶರತ್ಚಂದ್ರ, ಶರತ್ ಚ ಶರಚ್ಚ ಆಗತ್ತೆ, ಶರಶ್ಚ ಆಗೋದಿಲ್ಲ. ಶರತ್ಚಂದ್ರ ಶತಾಕ್ರಾಂತ ನಖರಾಜಿ ವಿರಾಜಿ. ಎಷ್ಟು ಶತ ಅಂದ್ರೆ ಅನಂತ. ಇಲ್ಲಿ ಅನಂತ ಶರತ್ಕಾಲದ ಚಂದ್ರರು. ಅವರಂಥ ಕಾಂತಿ ಯಾವ್ದಕ್ಕಿದೆ? ಉಗುರುಗಳಿಗೆ. ಪರಮಾತ್ಮ ನಖ ಅಷ್ಟು ಹೊಡಿತಾ ಇವೆ ಅಂತ ಹೇಳ್ತಾರೆ. ನಖರಾಜಿ ವಿರಾಜಿತ ಸುರಾಸ್ ಏನ ನಖಸ್ತುತಿ, ಹೌದು ನಖಸ್ತುತಿ. ಸುರಾಸುರೈರ್ ವಂದ್ಯಮಾನಂ ಋಷಿ. ಎಷ್ಟಿದೆ ನೋಡಿ, ಧ್ಯಾನಕ್ಕೆ ಬೇಕಾದ್ರೆ ಎಷ್ಟು ಅಂಶ ಹೇಳಿದ್ದಾರೆ. ಆಪಾದ ಮೌಲ್ಯ ಪರ್ಯಂತ ವರ್ಣನೆ ಮಾಡ್ತಿದ್ದಾರೆ. ಆದ್ರಿಂದ ಇದು ನಿತ್ಯ ಹೇಳ್ತಿದ್ರಾಗ ಅಭಿಷೇಕ ಮಾಡೋ ದೇವರ ಚಿತ್ರದೊಂದಿಗೆ ಅಭಿಷೇಕ ಕಾಲಕ್ಕೆ ಹೇಳಬೇಕು ಅಂತ ಅದಕ್ಕೆ ಹೇಳಿದ.